ಪ್ಯಾಂಟ್ ತಗೋಬೇಕು ಪ್ರಕೃತಿ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತಂದು ಹೋಗ್ತಾ ಇದ್ದೀನಿ. ಹಬ್ಬನೂ ಕೂಡ ಬಂತು, ಹಾಗೆ ಒಂದು ಮದುವೆಗೂ ಕೂಡ ಹೋಗಬೇಕಿತ್ತು. ಹಾಗಾಗಿ ಇನ್ನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನಾನು ಎಲ್ಲೆಲ್ಲಿ ಏನೆಲ್ಲ ತೊಗೊತೀನಿ ಚಿಕ್ಕಪೇಟೆನಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಬಂದಿದ್ದೆ ಇಲ್ಲಿ ಸರ್ಪ್ರೈಸ್ ಲೇಡೀಸ್ ಬ್ಲೌಸ್ ಅಂತಂದು ಹೇಳಿದ್ದೆ. ನೀವು ನೋಡ್ತಾ ಇರ್ಬೋದು, ಸುದರ್ಶನ್ ಶಾಪ್ ಕಾಣಿಸ್ತಾ ಇದೆ. ಸುದರ್ಶನ್ ಸಿಲ್ಕ್ ಶಾಪ್ ಆಪೋಸಿಟ್ ರೋಡಲ್ಲೇ ಇದು ಇರೋದು. ನಾನು ಹುಡುಕ್ತಾ ಹೋಗ್ತಿದ್ದಾಗ ನನಗೆ ಈ ಶಾಪ್ ಕಾಣಿಸ್ತು. ಸರಿ ನೋಡೋಣ ಇಲ್ಲೇ ಅಂತ ಅಂದ್ಕೊಂಡು ಬಂದ್ವಿ. ಹಾಗೆ ನೀವು ಅವೆನ್ಯೂ ರೋಡಲ್ಲಿ, ಮೇನ್ ರೋಡಲ್ಲಿ ಬಂದು ಲೆಫ್ಟಿಗೆ ತಿರ್ಕೊಂಡ್ಬಿಟ್ರೆ ಇದು ಸಿಗುತ್ತೆ. ಇದು ಬಂದುಬಿಟ್ಟು ಸೆಕೆಂಡ್ ಫ್ಲೋರಲ್ಲಿ ಇರೋದಿದು. ಸೊ ನಾನು ಬಂದುಬಿಟ್ಟು ಒಂದು 2-3 ಜೊತೆ ಸೀರೆ ತೊಗೊಂಬಂದಿದ್ದೆ. ಹಾಗೆ ನಮ್ಮಮ್ಮನೂ ಕೂಡ 1-2 ಜೊತೆ ಸೀರೆ ತೊಗೊಂಬಂದಿದ್ರು. ಆ್ಯಕ್ಚುಲಿ ಅವ್ರಿಗೆ ಮೇಯ್ನಾಗಿ ಬೇಕಾಗಿತ್ತು ಬ್ಲೌಸ್, ಅವ್ರಿಗೆ ಬೇಕಾಗಿತ್ತು. ಹಾಗೆ ನಾನು ಕೂಡ ತೊಗೊಳ್ಳೋಣ ಅಂತಂದು, ಇರಲಿ ಅಂತಂದು 1-2 ಎಕ್ಸ್ಟ್ರಾ ಬ್ಲೌಸ್ ತೊಗೊಳ್ಳೋಣ ಅಂತಂದು ಬಂದೆ. ಇದೆಲ್ಲ ತೋರಿಸ್ತಾ ಇದ್ದಾರಲ್ವ, ಇವೆಲ್ಲ ಬ್ಲೌಸಸ್ ಎಲ್ಲ 250, 300, 400ಅಲ್ಲಿರೋದಿದು. 350 ರೇಂಜಲ್ಲಿರೋದು ಇವರು ತೋರಿಸ್ತಾ ಇರೋದು. ಸೊ ನನಗೆ ಬಂದುಬಿಟ್ಟು ನಾನು ಈ ಕಡೆ ಬೇಡ, ನಾನು ಬೇರೆ ಕಡೆ ಅಂದರೆ ಮೆಷಿನ್ ವರ್ಕು, ಹ್ಯಾಂಡ್ ವರ್ಕ್ ಇರೋದನ್ನು ನೋಡಿ ತೊಗೊತೀನಿ ಅಂತಂದು ಹೇಳ್ತಾ ಇದ್ದೆ. ನಮ್ಮ ಅಮ್ಮಂಗೆ ನೋಡಮ್ಮ ನೀನು, ನಾನು ಆಮೇಲೆ ತೊಗೊತೀನಿ ಅಂತಂದು ಹೇಳ್ತಾ ಇದ್ದೆ. ನಮ್ಮ ಅಮ್ಮನ ಸ್ಯಾರಿಗೆ ಮ್ಯಾಚ್ ಆಗೋ ಥರನೇ ಅವರು ಕೂಡ ಬ್ಲೌಸ್ನ ತೋರಿಸ್ತಾ ಇದ್ದರು. ಸೊ ನಾನು ಹೇಳ್ತಾ ಇದ್ದೆ ಈ ಥರದ್ದು ತಗೋ, ಈ ಥರದ್ದು ತಗೋ ಅಂತ. ಎಲ್ಲ ಥರ ವೆರೈಟಿ ಬ್ಲೌಸಸ್ ಇರುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ. ಪ್ಲೇನ್ ಬೇಕಂದರೆ ಪ್ಲೇನು, ಕಾಟನ್ನು, ಹಾಗೆ ವೆಲ್ವೆಟಲ್ಲೂ ಕೂಡ ಬ್ಲೌಸಸ್ ಸಿಗುತ್ತೆ. ನಿಮಗೆ ವೆಲ್ವೆಟ್ ಕ್ಲಾತಲ್ಲೂ ಕೂಡ ಇಲ್ಲಿ ರೆಡಿಮೇಡ್ ಬ್ಲೌಸಸ್ ಸಿಗುತ್ತೆ. ಇದೆಲ್ಲ ಪ್ಲೇನ್ ಬ್ಲೌಸಸ್ಸು, ಡೈಲಿ ವೇರ್ ಮಾಡೋದಕ್ಕೆ ಅಂತಂದು ಕೂಡ ನೀವು ಇಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ಇದನ್ನು ತೊಗೋಬೋದು. 250 ಹಾಗೆಲ್ಲ ಸಿಗುತ್ತೆ ಇಲ್ಲಿ. ನೋಡ್ತಾ ಇರ್ಬೋದು, ನಮ್ಮಮ್ಮ ಪ್ಲೇನ್ ಬ್ಲೌಸ್ನೇ ನೋಡ್ತೀನಿ ಅಂತ ಹೇಳಿದ್ರು. ನಾನು ಬೇಡ, ಪ್ಲೇನ್ ಬ್ಲೌಸು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ಬೇರೆ ಕಲರ್ ಯಾವುದಾದ್ರೂ ತೋರಿಸಿ ಅಂತಂದು ಹೇಳಿ ತೋರಿಸ್ತಾ ಇದ್ದೆ. ಈ ಕಡೆಗೆಲ್ಲ 1000 ರೂಪೀಸ್ಗೆ 4 ಬ್ಲೌಸಸ್ ಎಲ್ಲ ಇತ್ತು. ಇಲ್ಲಿದೆ ಅಲ್ವಾ, ಸೊ ಇದೆಲ್ಲನೂ ಕೂಡ 1000 ರೂಪೀಸ್ಗೆ 4 ಬ್ಲೌಸಸ್ಸು. ನಾನು ಇದೆಲ್ಲ ಏನೂ ತೊಗೊಳೋದಕ್ಕೆ ಹೋಗಲಿಲ್ಲ. ಸೊ ನಾನು ಸಪ್ರೇಟೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಇದು ಕೂಡ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ. ಹಾಗೆ ನಾನು ಒಂದೊಂದೇ ನೋಡ್ತಾ ಇದ್ದೆ ನನ್ನ ಸ್ಯಾರಿಗಳಿಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತಂದು. ಹಾಗೆ ಒಂದೇ ಸ್ಯಾರಿಗೆ ಮ್ಯಾಚ್ ಆಗೋ ಥರ ನಾನು ತೊಗೊತಾ ಇಲ್ಲ. ಸೊ ಬೇರೆ ಸ್ಯಾರಿಗಳಿಗೂ ಕೂಡ ಅಕಸ್ಮಾತ್ ಬೇಕು ಅಂತಂದರೆ ಮ್ಯಾಚ್ ಆಗಬೇಕು, ಆ ಥರ ತೊಗೊತಾ ಇದ್ದೀನಿ. ಈ ಥರ ಸಿಲ್ಕ್ ಸ್ಯಾರಿಗೆ ಮಾತ್ರ ನಾನು ಮ್ಯಾಚಿಂಗ್ ಇರೋ ಕಲರ್ನೇ ಹುಡುಕಿ ತೊಗೊತಾ ಇದ್ದೀನಿ. ಸೊ ಆ ಕಲರ್ ಸಿಗೋದು ಸ್ವಲ್ಪ ಕಷ್ಟನೇ ಆಯಿತು. ಸ್ವಲ್ಪ ಲೈಟ್ ಪಿಂಕ್ ಅಥವಾ ಪರ್ಪಲ್ ಕಲರ್ ಏನೋ ಇತ್ತದು. ಹುಡುಕಿ ಸಾಕಾಗೋಯಿತು. ಒಂದು 20-30 ಬ್ಲೌಸಸ್ ಎಲ್ಲ ತೋರಿಸಿದ್ರು. ನನಗೆ ಅದು ಸೆಟ್ಟೇ ಆಗ್ತಾ ಇರಲಿಲ್ಲ. ನಾನಿವಾಗ ನೋಡ್ತಾ ಇರೋ ಬ್ಲೌಸಸ್ ಬಂದು 1000 ರೇಂಜಲ್ಲಿ ನೋಡ್ತಾ ಇದ್ದೆ. ಅಂದರೆ 900 to 1000 ರೇಂಜಲ್ಲಿ. ನಿಮ್ಗೆ ಇದಕ್ಕೂ ಜಾಸ್ತಿ ಬೇಕು, ಬ್ರೈಡಲ್ ಬ್ಲೌಸಸ್ ಎಲ್ಲ ಬೇಕು ಅಂದರೆ 5000 ಮೇಲೂ ಕೂಡ ತುಂಬಾ ಚೆನ್ನಾಗಿರೋ ಬ್ಲೌಸಸ್ ಎಲ್ಲ ಇದೆ. ಅಂದರೆ ಕಾಸ್ಟ್ ಹೆಂಗೆ ಕೊಡ್ತೀವೋ ಆ ಥರ ನಿಮಗೆ ವರ್ಕು, ಹಾಗೆ ಡಿಸೈನು, ಕ್ವಾಲಿಟಿ ಎಲ್ಲನೂ ಕೂಡ ಸಿಗುತ್ತೆ. ನಾನು ಸಿಂಪಲ್ ಆಗಿರಲಿ ಸಾಕು ಅಂತಂದು ಈ ಥರದ್ದು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಹ್ಯಾಂಡ್ ವರ್ಕ್ ಅಲ್ಲ, ಇದು ಬಂದುಬಿಟ್ಟು ಮಿಷಿನ್ ವರ್ಕ್ ಆಗಿರುತ್ತೆ ಇದು. ಸೊ ನೀವು ಹೊರಗಡೆ ಯಾವ ಥರ ಮಿಷಿನ್ ವರ್ಕ್ ಎಲ್ಲ ಮಾಡಿಸ್ಕೊಡ್ತೀರೋ ಆ ಥರ ರೆಡಿನೇ ಮಾಡಿಕೊಡ್ತಾರೆ ಇವರು ಬ್ಲೌಸನ್ನು. ಸೊ ಆ ರೆಡಿ ಬ್ಲೌಸನ್ನು ನಿಮ್ಮ ಅಳತೆಗೆ ತಕ್ಕಂತೆ ನೀವು ತೊಗೋಬೇಕಾಗುತ್ತೆ. ನಾನು ಆಲ್ಮೋಸ್ಟ್ 1-2-3 ಬ್ಲೌಸ್ನ ಸೆಲೆಕ್ಟ್ ಮಾಡಿದೆ. ಎಲ್ಲ ಸ್ಯಾರಿಗೂ ಕೂಡ ಯೂಸ್ ಆಗುತ್ತೆ ಪಿಂಕ್ ಕಲರ್ ತೊಗೊಂಡ್ರೆ ಅನ್ನೋದಕ್ಕೋಸ್ಕರ ನಾನು ಆದಷ್ಟು ಅದಕ್ಕಾಗೋ ಥರನೇ ಕಲರ್ನ ಚಾಯ್ಸ್ ಮಾಡಿ ನೋಡ್ತಾ ಇದ್ದೀನಿ. ಸೊ ತುಂಬ ಬೇಗನೆ ಹೋಗಬೇಕಾಗುತ್ತೆ, ಅಂಗಡಿ ತುಂಬಾ ರಶ್ ಆಗಿಬಿಡುತ್ತೆ. ನಾವು ಒಂದು 10 ಗಂಟೆ ಹಂಗೆ ಹೋದ್ವಿ. ಅವಾಗಿನೂ ಅಂಗಡಿ ಓಪನ್ ಮಾಡ್ತಾಯಿದ್ರು. ಹೋದ ತಕ್ಷಣ ಅದನ್ನ ಆಲ್ರೆಡಿ ತುಂಬ ಜನ, ತುಂಬ ಬೇಗ ಹೋದರೆ ತುಂಬ ಬೇಗನೆ ನೋಡಿಕೊಂಡು ವಾಪಸ್ ಬರ್ಬೋದು. ನೋಡ್ತಾ ಇರ್ಬೋದು, ಬ್ಲೌಸಸ್ ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಬಾಲಿವುಡ್ ಬ್ಲೌಸಸ್ ಕೂಡ ಇರುತ್ತೆ, ಫ್ಯಾನ್ಸಿ ಬ್ಲೌಸ್, ನಿಮ್ಗೆ ಯಾವ ಥರ ಬೇಕು ಆ ಥರ ಬ್ಲೌಸಸ್ ಕೂಡ ಇರುತ್ತೆ. ನೀವೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಜಾಸ್ತಿ ಮಾಡ್ತೀರಾ ಬ್ಲೌಸ್ಗೆ ಅಂತಂದರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರೋದು ಸಿಗುತ್ತೆ. ನೀವು ಒಂದು 5000 ಮೇಲೆ ತೊಗೊಂಡ್ರೆ ತುಂಬಾ ಚೆನ್ನಾಗಿರೋಂಥ ಡಿಸೈನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಸಿಂಪಲಾಗಿ ತೊಗೊತೀರ ಅಂದರೆ 350 ಮೇಲೆ ತುಂಬಾ ಚೆನ್ನಾಗಿರೋದು ಸಿಗುತ್ತೆ. ಸೊ ಮದುವೆ ಫಂಕ್ಷನ್ಗಳಿಗೆ ಅಥವಾ ಬೇರೆ ಯಾವುದಾದ್ರೂ ಫಂಕ್ಷನ್ಗಳಿಗೆ ಬ್ಲೌಸ್ನ ಹೊಲ್ಸೋಕ್ಕೆ ಟೈಮ್ ಆಗಿಲ್ಲ ಅಂತಂದರೆ ಇಲ್ಲಿ ಬಂದು ಆರಾಮಾಗಿ ತೊಗೋಬೋದು. ಒಂದು 500 ರೇಂಜ್ಗೆಲ್ಲ ತುಂಬಾ ಚೆನ್ನಾಗಿರೋದು ಸಿಗುತ್ತೆ. ಮ್ಯಾಚಿಂಗ್ ಕೂಡ ಅವರೇ ಮಾಡಿಕೊಡ್ತಾರೆ.
ಎಲ್ಲ ಕಲರು ಕೂಡ ಒಂದು ಕಲರಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಕಲರ್ಸ್ ಎಲ್ಲ ಇರುತ್ತೆ. ನೀವು ಪಿಂಕ್ ಅಂತಂದರೆ ಆ ಪಿಂಕಲ್ಲೇ ಸಿಕ್ಕಾಪಟ್ಟೆ ವೆರೈಟಿ ಕಲರ್ಸ್ ಇರುತ್ತೆ, ನೋಡ್ತಾ ಇರ್ಬೋದು. ನಾನು ಒಂದು ಸ್ಯಾರಿಗೆ ಎಷ್ಟು ಬ್ಲೌಸಸ್ನ ತೆಗೆದಿಡಿಸ್ಕೊಂಡಿದ್ದೀನಿ ಅಂತ. ಸೊ ಈ ಥರ ವೆರೈಟಿ ಕಲರ್ಸ್ ಕೂಡ ಇರುತ್ತೆ. ನಿಮ್ಮ ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಹ್ಯಾಂಡ್ ವರ್ಕ್ ಅಂತ. ಇದು ಕಾಸ್ಟ್ ಬಂದು 5000 ಅಂತ ಹೇಳಿದ್ರು. ನಾನು ನೋಡಿದೆ, ಅಯ್ಯೋ ಸಿಕ್ಕಾಪಟ್ಟೆ ಆಯಿತು ಅಂತಂದು ನಾನು ಬೇಡ ಅಂತಂದು ಹೇಳಿದೆ. ಸುಮ್ಮನೆ ಏನೋ ಅಷ್ಟೊಂದು ನನಗೆ ಇದು ಇಷ್ಟ ಆಗಲಿಲ್ಲ. ಸೊ ಅದ್ರ ಬದಲು ಮಿಷಿನ್ ವರ್ಕ್ಗೆ ಪರವಾಗಿಲ್ಲ ಅಂತಂದು ನಾನು ಮಿಷಿನ್ ವರ್ಕೇ ತೊಗೊಂಡೆ. ಅದು 5000 ಇರೋದನ್ನ 2000 ರೇಂಜಿಗೆ ಕೊಡ್ತಾಯಿದ್ರು. ಸೊ ಇದೆಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ಬ್ರೈಡಲ್ ಬ್ಲೌಸಸ್ಸು. ಇದೆಲ್ಲ 5,000 to 6,000 ಮೇಲಿದೆ, ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬ್ಲೌಸಸ್ ಎಲ್ಲ ತೊಗೊಂಡು ಬಿಲ್ ಮಾಡಿಸಿ ಈ ಕಡೆ ರಾಜ ಮಾರ್ಕೆಟಿಗೆ ಬಂದ್ವಿ. ಬೆಳ್ಳಿ ಎಲ್ಲ ನಾವು ರಾಜ ಮಾರ್ಕೆಟಲ್ಲೇ ತೊಗೊತಾ ಇದ್ದೀವಿ. ಈಗ 1, 2, 3 ಟೈಮ್ಸ್ ಆಯಿತು. ಚೆನ್ನಾಗಿ ಸಿಗುತ್ತೆ ಅಲ್ಲಿ. ಸ್ವಲ್ಪ ಕಡಿಮೆ ಮಾಡಿ ಅಂದರೆ ಕಡಿಮೆನೂ ಕೂಡ ಮಾಡ್ತಾರೆ ನಮಗೆ. ಹಾಗಾಗಿ ನಾವು ಅಲ್ಲೇ ಹೋಗಿದ್ವಿ. ನನ್ನ ಮಗಳಿಗೆ ಗೆಜ್ಜೆ ತೊಗೋಬೇಕಿತ್ತು. ಒಂದು ಗೆಜ್ಜೆ ಕಳೆದೊಕೊಂಬಂದುಬಿಟ್ಟಿದ್ಲು ಸ್ಕೂಲ್ಗೆ ಹೋದಾಗ. ಹಾಗಾಗಿ ಈಗ ಫಂಕ್ಷನ್ನು ಹಬ್ಬ ಎಲ್ಲ ಬಂತಲ್ವ, 1-2 ಗೆಜ್ಜೆ ಇರಲಿ ಕಾಲಲ್ಲಿ ಅಂತಂದು ಹೊಸ ಗೆಜ್ಜೆ ತೊಗೋಣ ಅಂತ ಬಂದಿದ್ದೀವಿ. ಇದು ಕೂಡ ಒಂದು 5000 ರೇಂಜಲ್ಲೇ ಇತ್ತು. ಬೆಳ್ಳಿ ಕೂಡ ತುಂಬಾ ರೇಟ್ ಆಗಿಬಿಟ್ಟಿದೆ. ನಾವು ನಮ್ಮ ಪ್ರಕೃತಿ ತೊಗೊಂಡಾಗ 3500 ಏನೋ ಆಗಿತ್ತು. ಬಟ್ ಇವಾಗ ತುಂಬಾ ಜಾಸ್ತಿ ಆಗಿದೆ ರೇಟು. ಸೊ ನಾನು ಆಲ್ಮೋಸ್ಟ್ ಹಳೆ ಬೆಳ್ಳಿ ಎಲ್ಲ ತೊಗೊಂಬಂದು ಹಾಕಿ ಅವಳಿಗೆ ಒಂದು ಜೊತೆ ಕೊಡಿಸಿದ್ವಿ. ಅದಾದಮೇಲೆ ಒಂದು 1 ಗಂಟೆ ಆಗಿತ್ತು. ಒಂದು ದೋಸೆನ ತಿಂದ್ಕೊಂಡು ಅವಳಿಗೆ ಜ್ಯೂಸ್ ಬೇಕು ಅಂತ ಹೇಳಿದ್ಲು, ಜ್ಯೂಸ್ ಕೊಡಿಸಿದ್ವಿ. ಹಾಗೆ ನಮ್ಮಮ್ಮ ಪರ್ಸನ್ನು ತೊಗೋಬೇಕು ಅಂತ ಹೇಳ್ತಾಯಿದ್ರು. ಹಾಗೆ ಪರ್ಸ್ ಹುಡ್ಕೊಂಡು ಹೋದ್ವಿ. ನಮ್ಮಮ್ಮಗೆ ಚಿಕ್ಕ ಚಿಕ್ಕ ಪರ್ಸೆಲ್ಲ ಸಿಗ್ತಾ ಇರಲಿಲ್ಲ. ಇದೆಲ್ಲ ಜ್ಯುವೆಲರಿ ಎಲ್ಲನೂ ಕೂಡ ಸಿಗುತ್ತೆ ನಿಮಗೆ. ಫಂಕ್ಷನ್ಸ್ಗೆಲ್ಲ ಅಲ್ಲೂ ಕೂಡ ತೊಗೋಬೋದು. ನಾನೇನು ತೊಗೊಳ್ಳಿಲ್ಲ. ನನ್ನ ಮಗಳಿಗೆ ಒಂದೇ ಒಂದು ನೆಕ್ಲೆಸ್ ಅಷ್ಟೇ ತೊಗೊಂಡು ಸೀದಾ ಮನೆಗೆ ಬಂದ್ವಿ. ಬಂದು ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ, ಹಾಗೆ ವಾಟರ್ ಮೆಲನ್ ಇತ್ತು, ಹೆಚ್ಕೊಂಡು ತಿಂತಾ ಇದ್ದೆ. ಸೊ ಮತ್ತೆ ಇನ್ನೊಂದು ಸ್ವಲ್ಪ ಶಾಪಿಂಗ್ ಇದೆ, ಮತ್ತೆ ಹೋಗಬೇಕು. ಹಾಗೆ ಸಂಜೆ ಅವಳಿಗೆ ಸ್ಲಿಪ್ಪರ್ ಬೇಕು ಅಂತ ಹೇಳಿದ್ಲು. ಅಲ್ಲಿ ಚಿಕ್ಕಪೇಟೆಯಲ್ಲಿ ಎಲ್ಲೂ ಸ್ಲಿಪ್ಪರ್ ಅಷ್ಟೊಂದು ಚೆನ್ನಾಗಿ ಸಿಗಲಿಲ್ಲ, ನಂಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅವಳನ್ನ ಮತ್ತೆ ಮನೆ ಹತ್ರ ಇರೋ ಬಾಟಾಗೆ ಕರ್ಕೊಂಬಂದಿದ್ದೀವಿ. ಹಾಕ್ಕೊಂಡು ನೋಡ್ತಾ ಇದ್ಲು ಯಾವ ಥರ ಸ್ಲಿಪ್ಪರ್ ಬೇಕು ಅಂತ. ಆಲ್ರೆಡಿ ಸ್ಲಿಪ್ಪರ್ ಕೊಡಿಸಿದ್ವಿ. ಒಂದು 1.5 ಮಂತ್ ಆಗಿದೆ ಅಷ್ಟೇ. ಅದು ಕ್ರಾಕ್ಸ್ ತೊಗೊಂಡಿದ್ದಾಳೆ, ನೋಡ್ತಾ ಇರ್ಬೋದು ಅಲ್ಲೇ ಇದೆ. ಅದು ಕಾಲೇನೋ ಗಾಯ ಆಗಿಬಿಟ್ಟಿದೆ ಅಂತ ಕ್ರಾಕ್ಸ್ ಹಾಕ್ಕೊಳಕ್ಕಾಗಲ್ಲ ಅಂತ ಸ್ಲಿಪ್ಪರ್ ಬೇಕು ಅಂದ್ಲು. ಸರಿ ಅಂತ ಅವಳಿಗೆ ಸ್ಲಿಪ್ಪರ್ ಕೊಡಿಸ್ದೆ. ನಾನು ಈ 2 ಬ್ಲೌಸ್ನ ತೊಗೊಂಡಿದ್ದೀನಿ. ಈ ಬ್ಲೌಸ್ ಬಂದುಬಿಟ್ಟು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗೋ ಥರ ತೊಗೊಂಡಿದ್ದೀನಿ. ಫ್ಯಾನ್ಸಿ ಸ್ಯಾರಿ ಅಥವಾ ಸಿಲ್ಕ್ ಸ್ಯಾರಿ ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಮಲ್ಟಿ ಕಲರ್ ಥರ ಇದೆ. ಸೊ ಹಾಗಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಮ್ಯಾಚ್ ಆಗುತ್ತೆ ಎಲ್ಲ ಸ್ಯಾರಿಗೂ ಕೂಡ ಅಂತಂದು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಒಂದು 450-500 ರೇಂಜಲ್ಲೇ ಇದೆ, ಪರವಾಗಿಲ್ಲ. ಹಾಗೆ ಈ ಬ್ಲೌಸ್ ಬಂದುಬಿಟ್ಟು ಮತ್ತು ಸಿಲ್ಕ್ ಸ್ಯಾರಿಗೆ ತೊಗೊಂಡೆ ನಾನು. ಹಾಗೆ ನನ್ನ ಮಗಳಿಗೆ ಒಂದು ನೆಕ್ಲೆಸ್ ತೊಗೊಂಡೆ, ಫ್ರಾಕ್ ಹಾಕೋಕ್ಕೆಲ್ಲ ಈ ಥರ ವೈಟ್ ನೆಕ್ಲೆಸ್ ಚೆನ್ನಾಗಿರುತ್ತೆ ಅಂತಂದು ಅವಳಿಗೆ ಒಂದು ನೆಕ್ಲೆಸ್ ತೊಗೊಂಡೆ. ಹಾಗೆ ಇದು ಫ್ಲವರ್ ಬರುತ್ತಲ್ಲ, ಆರ್ಟಿಫಿಷಿಯಲ್ ಫ್ಲವರ್, ಅದು ಕೂಡ ತೊಗೊಂಡೆ. ಅದಾದಮೇಲೆ ಸಂಜೆ ಮತ್ತೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ನನ್ನ ಮಗನಿಗೆ ಹಬ್ಬಕ್ಕೆ, ಮದುವೆಗೆಲ್ಲ, ಫಂಕ್ಷನ್ಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನನ್ನ ಮಗನಿಗೆ ಒಂದು 5-6 ಜೊತೆ ಡ್ರೆಸ್ ಅಂತೂ ಆಗಿಬಿಟ್ಟಿದೆ ಈ ತಿಂಗಳು. ಬಟ್ಟೆ ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾನೆ ಬೇಗ ಅಂತ. ಅವ್ನಿಗೊಂದಷ್ಟು ಬಟ್ಟೆ, ಹಾಗೆ ನನ್ನ ಫ್ರೆಂಡ್ ಪಾಪು ನೋಡೋದಕ್ಕೆ ಅಂತ ಹೋಗಬೇಕಿತ್ತು. ಸೊ ಅವ್ರ ಪಾಪುಗೂ ಕೂಡ ಸೇಮ್ ಅದೇ ಥರನೇ ಡ್ರೆಸ್ ತೊಗೊಂಡೆ. ನಮ್ಮ ಖುಷಿಲಿಗೆ ಆ ಥರ ತೊಗೊಂಡಿದ್ದೆ ಅದೇ ಥರನೇ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದರು. ಶರ್ಟು ಹಾಗೆ ಸ್ಲಿಪ್ಪರ್ಸ್ ಅದೆಲ್ಲ ತೊಗೊಂಡ್ರು. ಸೊ ತೊಗೊಂಡು ಮನೆಗೆ ಬಂದ್ವಿ. ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ, ಸೊ ಬ್ರೆಡ್ ಟೋಸ್ಟ್ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬ ಈಸಿಯಾಗಿ ನಾವು ಬ್ರೆಡ್ ಟೋಸ್ಟನ್ನು ಮಾಡ್ಬೋದು, ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಬೋದು. ಬನ್ನಿ ಯಾವ ರೀತಿ ಅಂತ ನೋಡ್ಕೊಂಬರೋಣ. ಇಲ್ಲಿ ಏನೆಲ್ಲ ತರಕಾರಿಗಳು ಇದಕ್ಕೆ ಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಇಲ್ಲಿ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು, ಹಾಗೆ ಕ್ಯಾರೆಟು, ಬೀನ್ಸ್ನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾಬೇಜ್ ಬೇಕಿದ್ರೂ ಕೂಡ ನೀವು ತೊಗೋಬೋದು. ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆನ ಹಾಕಿಬಿಟ್ಟು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆನ ಹಾಕಿದ್ದೀನಿ. ಅದಾದಮೇಲೆ ಚಿಕ್ಕದಾಗಿ 2 ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿದು ಕಲರು ಸ್ವಲ್ಪ ಚೇಂಜ್ ಆದಮೇಲೆ ನಾನಿಲ್ಲಿ ಬೀನ್ಸನ್ನು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ನಾನಿಲ್ಲಿ ಕ್ಯಾರೆಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಆದಷ್ಟು ನಾನು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ನೀವಿನ್ನು ಕ್ವಾಂಟಿಟಿ ಜಾಸ್ತಿ ಮಾಡ್ತೀರಾ ಅಂತಂದರೆ ಎಲ್ಲ ತರಕಾರಿಗಳನ್ನೂ ಕೂಡ ಜಾಸ್ತಿ ತೊಗೋಬೋದು.
ಹಾಗೆ ಕ್ಯಾಪ್ಸಿಕಮ್ಮು ಕೂಡ ಬೆಂದಾಯಿತು. ಅದಾದಮೇಲೆ ನಾನಿಲ್ಲಿ ಟೊಮೊಟೊನೂ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ನಾನು ಅರಿಶಿನ ಮತ್ತು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡಿಬಿಟ್ಟು ನೀವು ಹಾಕ್ಕೋಬೇಕಾಗುತ್ತೆ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಚೆನ್ನಾಗಿ ಬೇಯೋದಕ್ಕೆ ಅಂತಂದು ಬಿಡ್ತಾಯಿದ್ದೀನಿ. ಈಗ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ 1-2 ನಿಮಿಷ ಚೆನ್ನಾಗಿ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಆಗ ಎಲ್ಲ ತರಕಾರಿನೂ ಕೂಡ ಚೆನ್ನಾಗಿ ಬೇಯುತ್ತೆ. ಈಗ ನೋಡ್ತಾ ಇರ್ಬೋದು, ಮತ್ತೆ ನಾನು ಮುಚ್ಚಳನ ತೆಗೆದ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೋದು. ಹಾಗೆ 1/4 ಟೀ ಸ್ಪೂನಷ್ಟು ನಾನು ಗರಂ ಮಸಾಲಾನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಇಲ್ಲಿ ಮಸಾಲ ರೆಡಿ ಆಗುತ್ತೆ. ಬೇಕ್ರಿ ಸ್ಟೈಲಲ್ಲಿ ಯಾವ ರೀತಿ ಮಸಾಲ ಮಾಡ್ತಾರೆ ಅದೇ ರೀತಿಯೇ ಹೋಮ್ ಮೇಡ್ ಮಾಡಿದ್ದೀನಿ. ಯಾವುದೇ ರೀತಿ ಆರ್ಟಿಫಿಷಿಯಲ್ ಏನೇ ಟೇಸ್ಟ್ ಗೀಸ್ಟ್ ಯಾವುದು ಹಾಕದೆ ಮನೇಲಿ ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ರೆಡಿಯಾಗಿದೆ. ಇವಾಗ ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಡ್ತೀನಿ. ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಟೊಮೊಟೊ ಕೆಚಪ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಹಂಚನ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪನ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈಗ ವೈಟ್ ಬ್ರೆಡ್ ಅಥವಾ ವೀಟ್ ಬ್ರೆಡ್ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ವೈಟ್ ಬ್ರೆಡ್ಡನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಈ ಥರ ಅದನ್ನು ಬ್ರೆಡ್ಡನ್ನು ಅದ್ರ ಮೇಲೆ ಇಟ್ಬಿಟ್ಟು ಗ್ಯಾಸ್ ಫ್ಲೇಮ್ನ ತುಂಬಾ ಕಡಿಮೆ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಬ್ರೆಡ್ಡು ಸೀದೋಗಿಬಿಡುತ್ತೆ. ಹಾಗೆ ಇಲ್ಲಿ ಮೇಲ್ಗಡೆನೂ ಕೂಡ ನಾನು ತುಪ್ಪನ ಸವರ್ಕೊತಾ ಇದ್ದೀನಿ. ಈಗ ಬ್ರೆಡ್ಡು ಒಂದು ಕಡೆ ಬೆಂದಾಗಿದೆ, ಇನ್ನೊಂದು ಕಡೆ ನಾನು ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಕಡೆ ನೋಡ್ತಾ ಇರ್ಬೋದು ಗೋಲ್ಡನ್ ಕಲರ್ ಬಂದಿದೆ. ಈ ಕಲರ್ ಬಂದರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಇದ್ರ ಮೇಲೆ ನಾನು ಮಾಡಿಟ್ಕೊಂಡಿರೋಂಥ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿಕೊಂಡೆ ಮನೇಲಿ. ತುಂಬಾ ಇಷ್ಟಪಟ್ಟರು ಮಕ್ಕಳೆಲ್ಲನೂ ಕೂಡ ತಿಂದರು. ಸೊ ನೋಡ್ತಾ ಇರ್ಬೋದು, ಅದಕ್ಕೆ ಎಷ್ಟು ಬೇಕು ನಿಮಗೆ ಅದ್ರ ಮೇಲೆ ಸೇಮ್ ಬೇಕ್ರಿಯಲ್ಲಿ ಯಾವ ರೀತಿ ಹಾಕಿಟ್ಟಿರ್ತಾರೋ ಅದೇ ಥರನೇ ಕಾಣಿಸ್ತಾ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಬ್ರೆಡ್ ಟೋಸ್ಟ್ ಮಾತ್ರ. ಬ್ರೆಡ್ಡಿನ ಮೇಲೆ ಒಗ್ಗರಣೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಆಯಿತು. ಬ್ರೆಡ್ ಟೋಸ್ಟು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ಸೇಮ್ ಬೇಕ್ರಿಯಲ್ಲಿ ಸಿಗೋ ಬ್ರೆಡ್ ಟೋಸ್ಟ್ ಥರನೇ ಕಾಣಿಸುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.